ಇದರೊಂದಿಗೆ ನಮ್ಮ ಮೊದಲನೇ ರೌಂಡ್ ಮುಗ್ದಿದೆ. ಎರಡನೇ ರೌಂಡಿಗೆ ಕಾಲ ಹಾಕೋಣ. ಇವಾಗ ಈ ಎರಡನೇ ರೌಂಡಲ್ಲಿ ಎಲ್ಲ ಪ್ರಶ್ನೆಗಳು ಬಜರ್ ಪ್ರಶ್ನೆಗಳಾಗಿರುತ್ತೆ. ಸೊ ನಾವು ಬಜರ್ನ ನಾನು ಹೇಳ್ತೀವಿ, ರೈಟ್? ಸೊ ಬಜರ್ ಸ್ವಿಚ್ ಆನ್, ನಿಮ್ಮಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನ ಸ್ವಿಚ್ ಆನ್ ಮಾಡಿ. ಹಾಂ, ಎಲ್ಲದರಲ್ಲೂ ಸ್ವಿಚ್ ಆನ್ ಮಾಡಿ, ರೈಟ್? ಅವರು ಬಜರನ್ನು ರೆಡಿ ಮಾಡ್ಕೋಬೇಕಾದ್ರೆ ಆಡಿಯನ್ಸ್ ನಿಮಗೆ ಆಡಿಯನ್ಸ್ ಪ್ರಶ್ನೆಗಳು ಇಲ್ಲಿದೆ, ರೈಟ್? ಈ ಮಂತ್ರ ಮಾಂಗಲ್ಯ ಅನ್ನೋ ಒಂದು ಸಿಂಪಲ್ ವೆಡ್ಡಿಂಗ್ ಫಾರ್ಮ್ಯಾಟ್, ಇದು ಈಕ್ವಾಲಿಟಿ ಬಿಟ್ವೀನ್ ಕಪಲ್ಸ್ ಮತ್ತು ಯಾವ ತರಹದ ಬಹಳ ಸಂಪ್ರದಾಯ ಇದನ್ನೆಲ್ಲ ಬಿಟ್ಟು ಮಾಡುವ ಒಂದು ಮದುವೆ. ಇದನ್ನು ಬಹಳ ಫೇಮಸ್ ಲೇಖಕರು, ಕವಿ ಅವರು ಇದನ್ನು ತರ್ತಾರೆ, ಅವರ ಮಗನ ಮದುವೆಗೆ ಇದನ್ನು ಉಪಯೋಗಿಸ್ತಾರೆ. ಸೊ ಇದು ಯಾವ ಒಂದು ಪದ್ಧತಿ ಅನ್ನೋದು ಪ್ರಶ್ನೆ. ಯಾವ ಫೇಮಸ್ ಲೇಖಕರು ಈ ಮಂತ್ರ ಮಾಂಗಲ್ಯ ಅನ್ನುವ ಒಂದು ಹೊಸ ತರಹದ ಮದುವೆಯ ರೀತಿ, ಬಹಳ ಸಾಧಾರಣವಾಗಿ ಮಾಡುವ ಮದುವೆಯ ರೀತಿ, ಯಾವ ತರಹದ ಡೌರಿ ಮತ್ತು ಈಕ್ವಲ್ ಸ್ಟೇಟಸ್ ಆಗಿ ನೋಡುವ ಒಂದು ಮದುವೆ. ಎಸ್, ಕ್ಯಾನ್ ಯು ಯೂಸ್ ದ ಮೈಕ್ ಪ್ಲೀಸ್? ಕುವೆಂಪು ಕರೆಕ್ಟ್ ಆದ ಉತ್ತರ. ಎಸ್, ಇದು ಕುವೆಂಪು ಅವರು ಒಂದು ಹೊಸ ತರಹದ ವಿವಾಹವನ್ನ ತೋರಿಸಿದ್ರು. ಇದನ್ನ ಮಂತ್ರ ಮಾಂಗಲ್ಯ ಅಂತ ಕರೀತಾರೆ. ವೆರಿ ಗುಡ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಸ್ಕ್ರೀನ್. ಈ ಎಲ್ಲ ಎಲಿಮೆಂಟ್ಸ್ ನ ಕನೆಕ್ಟ್ ಮಾಡಿ ನೀವು ಹೇಳಬೇಕಾಗಿರೋದು. ಆರ್ಟಿಕಲ್ 262 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಇದೆ. ಆಡಿಯನ್ಸ್ ನಿಮಗಾಗಿ ಪ್ರಶ್ನೆ. ಸೊ ಎಸ್, ಅವ್ರು ನಮ್ಮ ಸರ್ ಇಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಸರ್ ನಿಮ್ಗೆ ಲಾಸ್ಟಲ್ಲಿ ಬರ್ತೀನಿ, ಯಾರು ಉತ್ತರ ಕೊಡಲಿಲ್ಲ ಅಂತಂದರೆ, ಓಕೆ, ಇಲ್ಲಿ ಒಬ್ರು ಕೈ ಎತ್ತಿದ್ದಾರೆ, ಜೋರಾಗಿ ಹೇಳಪ್ಪ ಉತ್ತರನ. ಯಾಕೆ ಕಾವೇರಿ ಇವತ್ತು ಅಂತ ಹೇಳ್ತಿದ್ದೀರಾ? ಸೊ ಯೂಸ್ ದ ಮೈಕ್. ಕ್ಯಾನ್ ವಿ ಹ್ಯಾವ್ ಅ ಮೈಕ್ ಪ್ಲೀಸ್? ವಾಲಂಟಿಯರ್ಸ್ ಪ್ಲೀಸ್ ಗೆಟ್ ಅ ಮೈಕ್. ಕಮ್ ಹಿಯರ್, ಬೇಗ ಇಲ್ವಾ ಬಂದು ಇಲ್ಲಿ ಉತ್ತರವನ್ನು ಕೊಡು. ಸರ್, ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟಿ ಮೈಸೂರಿಗೆ ಬಂದು ಮೈಸೂರಿಂದ ಚೆನ್ನೈ ಮತ್ತೆ ಇದು ರೀಚ್ ಆಗುತ್ತೆ ಸರ್, ಇದು ಓಷನ್ಗೆ. ಓಕೆ, ಚೆನ್ನೈಗೆ ಹೋಗಲ್ಲ, ಬಟ್ ಆದರೆ ಆ ಮೂಲಕ ಹೋಗುತ್ತೆ. ಆ ಚೆನ್ನೈ ಮತ್ತು ಮೈಸೂರು ಟ್ರೈನ್ ಎಕ್ಸ್ಪ್ರೆಸ್ಸನ್ನು ಕಾವೇರಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಹಾಗೆ ಆರ್ಟಿಕಲ್ 262 ಆಫ್ ದ ಕಾನ್ಸ್ಟಿಟ್ಯೂಷನ್ ರಿವರ್ ವಾಟರ್ ಡಿಸ್ಪ್ಯೂಟನ್ನು ಹೇಗೆ ಕಾನ್ಫ್ಲಿಕ್ಟ್ಗಳನ್ನು ರಿಸಾಲ್ವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಅದು ಕಾವೇರಿ ಭವನದ ಮುಂದೆ ಇರುವಂಥದ್ದು. ಸೊ ಜೋರಾದ ಚಪ್ಪಾಳೆ. ಕರೆಕ್ಟ್ ಆದ ಉತ್ತರ ಕಾವೇರಿ ನದಿ, ರೈಟ್? ಸೊ ಹಾಗೆ ಹಾಡು ನೀವು ಕೇಳ್ತಾ ಇದ್ದಿದ್ದು ಕಾವೇರಿ, ಆ ಹಾಡು ಸಿನಿಮಾಯಿಂದ ಬಂದಿದ್ದು, ರೈಟ್? ಸೊ ಅದು ತಲಕಾವೇರಿ ಅವರು ಕರೆಕ್ಟ್ ಆದ ಉತ್ತರ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗತ್ತೆ. ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಎಲಿಮೆಂಟ್ಸಿನ ಕಾಮನ್ ಥೀಮನ್ನು ನೀವು ವರ್ಕೌಟ್ ಮಾಡಬೇಕು. ಓಕೆನಾ? ರೈಟ್? ಸೊ ಎಲ್ಲ ಪ್ರಶ್ನೆಗಳು ಪರದೆ ಮೇಲೆ ಆ ರೀತಿಯಲ್ಲಿ ಬರುತ್ತೆ. ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು ಕಾಮನ್ ಎಲಿಮೆಂಟನ್ನು. ಸೊ ಮೊದಲನೇ ರೌಂಡ್ ಆದಮೇಲೆ ನಿಮ್ಮ ಸ್ಕೋರ್ಸ್ಗಳು ಈ ಥರ ಇದೆ. ಟೀಮ್ 1 ಏಕಲವ್ಯ, ಯಟ್ ಟು ಓಪನ್ ಯುವರ್ ಅಕೌಂಟ್. MDRS ಅಡ್ಕಮಾರನಹಳ್ಳಿ 10 ಅಂಕಗಳು. MDRPU ಕಾಲೇಜ್ ಎರಡನೇ ಅಡ್ಕಮಾರನಹಳ್ಳಿ ಟೀಮ್ 10 ಅಂಕಗಳು. ಹಾಗೆ MDRPU ಕಾಲೇಜ್ ನ ಹಳ್ಳಿ ಯಟ್ ಓಪನ್ ಯುವರ್ ಅಕೌಂಟ್. MDRPU ಜಡ್ಗನ್ ಟೀಮ್ 2 30 ಪಾಯಿಂಟ್ಸ್ ಅಲ್ಲಿದ್ದಾರೆ. ಸೊ ಲೀಡಿಂಗ್ ಅಲ್ಲಿದ್ದೀರಾ. MDRPU ಕಾಲೇಜ್ ದೊಡ್ಡ ಬಾಡಗೆರೆ, ಕರೆಕ್ಟ್ ಅಲ್ವಾ? ದೊಡ್ಡ ಬಾಡಗೆರೆ ಯಟ್ ಟು ಓಪನ್ ಯುವರ್ ಅಕೌಂಟ್. ಸೊ ಡೋಂಟ್ ವರಿ, ಇನ್ನು ಭಾಳ ಪ್ರಶ್ನೆಗಳಿರುತ್ತೆ, ನೀವು ಇನ್ನೂ ಉತ್ತರಕ್ಕೆ ಭಾಳ ಅವಕಾಶಗಳನ್ನು ನೀವು ನೋಡ್ತೀರಾ. ಇವಾಗ ಬಜರನ್ನು ಕ್ವಿಕ್ಕಾಗಿ ಚೆಕ್ ಮಾಡುವ. ಬಜರ್ ಟೀಮ್ 1 ಬಜರನ್ನು ಒತ್ತಿ. ವರ್ಕ್ ಆಗ್ತಾ ಇದೆ. ಟೀಮ್ 2 ವರ್ಕ್ ಆಗ್ತಾ ಇದೆ. ಟೀಮ್ 3, ಟೀಮ್ 4, ಟೀಮ್ 5, ಟೀಮ್ 6. ಸೂಪರ್. ಎಲ್ಲರದು ಬಜರ್ ವರ್ಕ್ ಆಗ್ತಿದೆಯಾ? ರೈಟ್. ಓಕೆ ಆಡಿಯನ್ಸ್, ಐ ನೀಡ್ ಅ ಲಾಟ್ ಆಫ್ ನಿಮ್ಮಿಂದ ಎಲ್ಲರಿಂದ ಒಂದು ಕೋಆಪ್ರೇಷನ್ ಬೇಕಾಗತ್ತೆ ಈ ರೌಂಡಿಗೆ ಮಾತ್ರ. ಎಲ್ಲ ಪ್ರಶ್ನೆಗಳು
ಪರದೆ ಮೇಲೆ ಬರುತ್ತೆ. ಪ್ಲೀಸ್ ಡು ನಾಟ್ ಪ್ರಾಂಪ್ಟ್ ಎನಿ ಆನ್ಸರ್ಸ್. ಅದು ಫೈನಲಿಸ್ಟ್ ಟೀಮ್ಸ್ಗಳಿಗೆ ಅವ್ರು ಅಕಸ್ಮಾತ್ ಉತ್ತರ ಕೊಡಲಿಲ್ಲ ಅಂದರೆ ನಾನು ನಿಮಗೆ ಬರ್ತೀನಿ. ರೈಟ್, ಈ ರೌಂಡಿನ ಹೆಸರು ಕನೆಕ್ಟ್ ರೌಂಡ್. ಸೊ ಎರಡನೇ ಸುತ್ತು ಹೊಂದಿಸಿ ಸುತ್ತು. 4 ಪ್ರಶ್ನೆಗಳು +10 ಕರೆಕ್ಟ್ ಆದ ಉತ್ತರಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್, ಬಜರನ್ನು ಒತ್ತು ತಪ್ಪು ಉತ್ತರ ಕೊಟ್ಟಿದ್ದಲ್ಲಿ -10 ಇರುತ್ತೆ. ಸೊ ಹುಷಾರಾಗಿ ಉತ್ತರವನ್ನು ಕೊಡಿ. ರೈಟ್, +10 ಇದೆ, -10 ತಪ್ಪಾದ ಉತ್ತರವನ್ನು ಕೊಟ್ಟದ್ದಲ್ಲಿ. ಎಲ್ಲ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ಬರುತ್ತೆ. ರೈಟ್, ಮುಖ್ಯವಾದದ್ದು, ಅಕಸ್ಮಾತ್ ಯಾವುದಾದ್ರೂ ಟೀಮ್ ಉತ್ತರ ತಪ್ಪಾಗಿ ಕೊಟ್ಟಿದ್ದಲ್ಲಿ ಆ ಪ್ರಶ್ನೆಯಿಂದ ನಾನು ಪ್ರೇಕ್ಷಕರಿಗೆ ತೊಗೊಂಡೋಗ್ತೀನಿ. ಸೊ 1 ಅಟೆಂಪ್ಟ್ ಪರ್ ಕ್ವೆಶ್ಚನ್. ಓಕೆನಾ? ರೈಟ್, ಹಾಗೆ ಇವು ಸರ್ಕ್ಯೂಟ್ ಬ್ರೇಕರ್ ಬಜರ್ಸ್. ಅಂದರೆ ಒಂದ್ಸಲಿ ಒತ್ತಿದ್ರೆ ಯಾರಾದರೂ ಬೇರೆ ಸರ್ಕ್ಯೂಟ್ಗಳು ಕ್ಲೋಸ್ ಆಗುತ್ತೆ. ರೈಟ್, ಸೊ ಬರೀ ಯಾರು ಹೊಡೆದಿರ್ತಾರೋ ಅವ್ರದ್ದು ಮಾತ್ರನೇ ಬಲ್ಬ್ ಆನ್ ಆಗೋದು. ಓಕೆನಾ? ರೈಟ್, ಆಲ್ ದ ವೆರಿ ಬೆಸ್ಟ್. ಫಿಂಗರ್ಸ್ ಆನ್ ಯೋರ್ ಬಜರ್ಸ್. ಮೊದಲನೇ ಪ್ರಶ್ನೆ ಕನೆಕ್ಟ್ ರೌಂಡಿಂದ ಬರ್ತಾ ಇರೋದು ಇವಾಗ. ಕನೆಕ್ಟ್. ಓಕೆ, ನೀವು ಅಲ್ಲಿ ನೋಡ್ಬೋದು ಒಂದು ಆನೆ ಇದೆ, ಒಂದು ಮರದ ಒಂದು ಫೋಟೋವನ್ನು ತೋರಿಸಿದ್ದೀವಿ, ಒಂದು ಹೂವಿನ ಫೋಟೋವನ್ನು ತೋರಿಸಿದ್ದೀವಿ, ಒಂದು ಪಕ್ಷಿಯ ಫೋಟೋವನ್ನು ತೋರಿಸಿದ್ದೀವಿ. ಕೆ +10 ಕರೆಕ್ಟ್ ಆದ ಉತ್ತರ. -10 ಕರೆಕ್ಟ್ ತಪ್ಪಾಗಿ ಬಂದರೆ, ಬಟ್ ನಿಮಗೆ ಗೊತ್ತಿದ್ರೆ ಯು ಶುಡ್ ಗೋ ಫಾರ್ ಇಟ್. ಓಕೆ, ವಿ ಹ್ಯಾವ್ ಜಡ್ಗಿನಹಳ್ಳಿ ಟೀಮ್. ನಿಮ್ಮ ಉತ್ತರ ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ, ಮತ್ತು ಇದು ಶ್ರೀಗಂಧ, ಮತ್ತು ಲೋಟಸ್ ಕರ್ನಾಟಕ ರಾಜ್ಯದ ಹೂವು, ಮತ್ತು ಅದು ಕಿಂಗ್ಫಿಶರ್, ಅದು ಕರ್ನಾಟಕ ರಾಜ್ಯದ ಪಕ್ಷಿ ಸರ್. ಇಂಡಿಯನ್ ರೋಲರ್ ಕರೆಕ್ಟ್ ಆದ ಉತ್ತರ. ಗುಡ್, 10 ಪಾಯಿಂಟ್ಸ್. ನಮ್ಮ ಕರ್ನಾಟಕ ರಾಜ್ಯದ ಚಿಹ್ನೆಗಳು ಕರೆಕ್ಟ್ ಆದ ಉತ್ತರ. ಸ್ಟೇಟ್ ಸಿಂಬಲ್ಸ್. ವೆರಿ ವೆರಿ ಗುಡ್ ಆನ್ಸರ್. ಸೊ 10 ಅಂಕಗಳು. ವೆಲ್ ಡನ್. ಸೊ ನಮ್ಮ ರಾಜ್ಯದ ಚಿಹ್ನೆಗಳನ್ನು ಕೂಡ ನಾವು ತಿಳ್ಕೋಬೇಕು. ಬೇರೆ ಎಲ್ಲವನ್ನೂ ಕೊಟ್ಟೆ, ಅದೊಂದು ಇಂಡಿಯನ್ ರೋಲರ್. ವೆರಿ ಗುಡ್ ಆನ್ಸರ್. ಸೊ ಜಡ್ಗೇನಹಳ್ಳಿಗೆ 10 ಅಂಕಗಳು. ಅವರು ಈಗ 30ಕ್ಕೆ ಹಾಕಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಫಿಂಗರ್ಸ್ ಆನ್ ದ ಬಜರ್. ಇವಾಗ ಕನೆಕ್ಟ್. ಅಲ್ಲಿ ತೋರಿಸಿರುವ ಒಂದು ಯಕ್ಷ ಮತ್ತು ಯಕ್ಷಿಣಿ, ಕುಬೇರನ ಬಾಗಿಲನ್ನ ಆಕ್ಚುಲಿ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಲೆಫ್ಟಲ್ಲಿ ನೀವು ನೋಡುವಂತ ಇರೋರು ಯಾವುದೋ ಒಂದು ನಾನು ಉತ್ತರ ನಿಮ್ಗೇನು ಕನೆಕ್ಟಿಗೆ ಉತ್ತರ, ಒಂದು ಫೇಮಸ್ ಸಂಸ್ಥೆ, ಭಾರತಕ್ಕೆ ಬಹಳ ಮುಖ್ಯವಾದ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಕೊಡುಗೆ ಕೂಡ ಇದೆ. ಎಸ್, RBI. ಸೊ ಯೂಸ್ ದ ಮೈಕ್. ಹೇಗೆ RBI ಅಂತ ಗೆಸ್ ಮಾಡ್ತಿದ್ದೀರಾ ಸರ್? ಯೂಸ್ ದ ಮೈಕ್. ಸರ್, ಮೇಲ್ಗಡೆ ಇರೋದು RBI ಇದು ಓಲ್ಡ್ ಲೋಗೋ. ಈ ಕಡೆ ಕುಬೇರಂದು ಯಕ್ಷ ದೇವತೆಗಳು ಕುಬೇರಂದು ರಿಫ್ಲೆಕ್ಟ್ ಮಾಡ್ತಿದೆ. ಮತ್ತು ಇವ್ರನ್ನ ನಾನು RBI ಗವರ್ನರ್ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಸರ್. 10 ಪಾಯಿಂಟ್ಸ್. ವೆರಿ ಗುಡ್ ಆನ್ಸರ್. ಸೊ ದಡ್ಡ ಬಾಡಗನೆ ಅವ್ರಿಗೆ ವೆರಿ ಗುಡ್ ಆನ್ಸರ್. ಸೊ MDR PU ದೊಡ್ಡ ಬಾಡಗನೆ ಕರೆಕ್ಟ್ ಅಲ್ವಾ? ಸೊ 10 ಅಂಕಗಳು. ವೆಲ್ ಡನ್. ಸೊ ದೇ ಗಾಟ್ ಆಲ್ಮೋಸ್ಟ್ ಆಫ್ ದ ಪಾರ್ಟ್. ಸೊ ಇನ್ನು 2, ಅದು ಶಶಿಕಾಂತ ದಾಸ್. ಸೊ ಅವರು ಪ್ರೆಸೆಂಟ್ RBI ಗವರ್ನರ್. ನೀವು ಹೇಳ್ದಾಗನೆ RBI ಚಿಹ್ನೆ ಲೋಗೋ ಆ 2 ಕಾಯಿನಿಂದ ಬರುತ್ತೆ. ಮೊದಲು ಸಿಂಹ ಇತ್ತು, ಆದರೆ RBI ಇದರಲ್ಲಿ ಇವಾಗ ಟೈಗರನ್ನು ನೋಡ್ಬೋದು ಅಥವಾ ಹುಲಿಯನ್ನು ನೋಡ್ಬೋದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಏನಂದರೆ, RBI ಕ್ರಿಯೇಷನಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಕನಾಮಿಕ್ ಪೇಪರನ್ನು ಬರೆದಿರ್ತಾರೆ, ಪ್ರಾಬ್ಲಮ್ ಆಫ್ ದ ರುಪಿ ಅಂತ. ಆ ಒಂದು ಮೂಲಕ ಅವರು ಆ ರೆಕಮೆಂಡೇಶನ್ಸನ್ನು ಕೂಡ ಕೊಡ್ತಾರೆ. ಒಂದು ಫಿಸ್ಕಲ್ ಆರ್ಗನೈಸೇಷನ್ ಇರಬೇಕು, ಈ RBIನ ಸೆಟಪ್ ಮಾಡಬೇಕು ಆ ರೀತಿಯಲ್ಲಿ. ನಂತರ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಸೆಟಪ್ ಮಾಡಿ ನಂತರ ಅದು ಸೆಟಪ್ ಆಗುತ್ತೆ. ಅವರ ಕೊಡುಗೆ ಭಾಳ ಇದೆ ಅದರಲ್ಲಿ. ಹಾಗೆ ಈ ಒಂದು ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಾ? ಈ ಒಂದು ಫೋಟೋ ಯಾಕೆ ಭಾಳ ಮುಖ್ಯವಾಗುತ್ತೆ RBIಗೆ?
ಇಲ್ಲಿ ನೀವು ಗಾಂಧೀಜಿ ಅವರ ನೋಡ್ಬೋದು ಮತ್ತು ಪೆಥಿಕ್ ಲಾರೆನ್ಸ್ ಅಂತ ಅವ್ರ ಇಂದ ನೋಡ್ಬೋದು. ಎನಿ ಗೆಸಸ್? ನಮ್ಮ ಎಲ್ಲ ಕರೆನ್ಸಿ ನೋಟಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಈ ಒಂದು ಫೋಟೋಯಿಂದ ತಗೊಳ್ಳಲಾಗಿದೆ, ರೈಟ್? ಸೊ ಈ ಒಂದು ಸ್ಪೆಸಿಫಿಕ್ ಫೋಟೋಯಿಂದ ಅವರ ಭಾವಚಿತ್ರವನ್ನು ನಮ್ಮ ಕರೆನ್ಸಿ ನೋಟ್ಸ್ಗಳಿಗೆ ತಗೊಳ್ಳಲಾಗಿದೆ. ಅದು RBI. ವೆರಿ ಗುಡ್ ಆನ್ಸರ್, ವೆರಿ ವೆಲ್ ಡನ್. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್. ಇವಾಗ ಕನೆಕ್ಟ್. ನೀವು ಬೆಳಗ್ಗೆಯಿಂದ ಸ್ವಲ್ಪ ಗಮನ ಕೊಟ್ಟಿದ್ರೆ ಇದಕ್ಕೆ ಉತ್ತರವನ್ನು ತಕ್ ಅಂತ ಕೊಡ್ತೀರಾ. ಎಸ್, ಏಕಲವ್ಯ ಸ್ಕೂಲ್. ಈಕ್ವಾಲಿಟಿ. ಓಕೆ. ಸಮಾನತೆ. ಆ್ಯಂಡ್ ಕನೆಕ್ಟ್ ಹೇಳಬೇಕು, ಏನು ಕನೆಕ್ಟ್ ಆಗತ್ತೆ ಅಂತ. ಏಕಲವ್ಯ, ಕಮಾನ್, ಇನ್ನು ಒಂದು 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 ಆಪರ್ಚುನಿಟಿ ಕೊಡ್ತೀನಿ. ವಾಟ್ ಇಸ್ ದ ಫೈನಲ್ ಆನ್ಸರ್? ನಿಮ್ಮ ಫೈನಲ್ ಆನ್ಸರ್ ಏನು? ಓಕೆ, ನೋ ಪ್ರಾಬ್ಲಮ್, ನೋ ಸಾರಿ, ಗುಡ್ ಅಟೆಂಪ್ಟ್, ಯು ಹ್ಯಾಡ್ ಟು ಗೋ ಫಾರ್ ಇಟ್. ಒಂದು ಇದು ನೀವು ಹೇಳಿದ ಕರೆಕ್ಟು, ಆದರೆ ಕನೆಕ್ಷನನ್ನು ನಾವು ಹುಡುಕ್ತಾ ಇದ್ವಿ. ಸೊ ಇವಾಗ ಆಡಿಯನ್ಸ್ ಮೆಂಬರ್ಸ್ ಏನು ಗೆಸ್ ಮಾಡ್ತೀರಾ? ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ಆಲ್ ದ 4 ಎಲಿಮೆಂಟ್ಸ್? ಎಸ್, if you can use the mic please. ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿ. ಜೊತೆಗೆ ಇನ್ನೋ ಇದೆ. Okay, so we have a teacher who's going to give answer. Preamble. And you want to tell us why? See, it is justice, liberty, equality, and fraternity all together. So ಪ್ರಿಯಾಂಬಲ್ ಕರೆಕ್ಟ್ ಆದ ಉತ್ತರ. ನೀವೆಲ್ಲರೂ ನೋಡ್ಬೋದು, ನಿಮ್ಗೆಲ್ಲರಿಗೂ ಒಂದು ಇವತ್ತು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಬ್ಯಾಗಲ್ಲಿ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಸ್ಟಿಸ್, ಲೇಡಿ ಆಫ್ ಜಸ್ಟಿಸ್ ಇಂದ ನಾವು ತೋರಿಸ್ತಿದ್ವಿ. ಈಕ್ವಾಲಿಟಿ, ಈಕ್ವಲ್ ಸಿಂಬಲ್ ಇಂದ. ಲಿಬರ್ಟಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇಂದ ನಾವು ತೋರಿಸ್ತಿದ್ವಿ. ಫ್ರೆಟರ್ನಿಟಿ, ಅದು ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಟರ್ನಿಟಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಅದನ್ನು ನಾವು ತೋರಿಸ್ತಿದ್ವಿ. ಪ್ರಿಯಾಂಬಲ್ ಅಥವಾ ನಮ್ಮ ಭಾರತೀಯ ಸಂವಿಧಾನದ ಪ್ರಸ್ತಾವನೆದ ಬಗ್ಗೆ ನಾವು ನೆಕ್ಸ್ಟ್ ಆ ಪ್ರಶ್ನೆ ಉತ್ತರವಿತ್ತು. ಹಾರ್ಡ್ ಲಕ್ ಏಕಲವ್ಯ ಟೀಮ್, ಬಟ್ ಗುಡ್ ಗೆಸ್. ಇದು ನಮ್ಮ ಪ್ರಿಯಾಂಬಲ್ ಕರೆಕ್ಟ್ ಆದ ಉತ್ತರ. ಸೊ ನಿಮ್ಮ ಅಬ್ಸರ್ವೇಷನ್ ಇಂದ ಕೂಡ ಪ್ರಶ್ನೆಗಳನ್ನು ಉತ್ತರ ಕೊಡ್ಬೋದು. ಸೊ ಬಿ ಅಲರ್ಟ್. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್. ನಾವ್ ಕನೆಕ್ಟ್. ಹುಷಾರಾಗಿ ಉತ್ತರವನ್ನು ಕೊಡಿ. ನಮಗೆಲ್ಲರಿಗೂ ಗೊತ್ತಿರುವಂಥ ಉತ್ತರ ಇದು. ಓಕೆ, ಎಸ್, ಯೂಸ್ ದ ಮೈಕ್. ಸರ್, ನ್ಯಾಷನಲ್ ಆ್ಯಂಥಮ್ ಹೇಳಿ, ಹೇಗೆ? ಸರ್, ಪಂಜಾಬ್. ಸರ್, ಇದು ಮರಾಠ ಅವ್ರದ್ದು ಫ್ಲ್ಯಾಗು. ಪಂಜಾಬ್ ಬ್ಯಾಂಕ್ ಲೋಗೋ. ಸೊ ಅದಕ್ಕೆ ಪಂಜಾಬ್ ಅಂತ. ಈ ಕಡೆ ವೆಸ್ಟ್ ಬೆಂಗಾಲು ಸರ್, ಮತ್ತೆ ಗುಜರಾತ್ ಇದೆ. ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ಬಂಗ. ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಟೀಮ್ 6 ದೊಡ್ಡ ಬಾಡಗೆರೆ, ವೆರಿ ಗುಡ್ ಆನ್ಸರ್. ಸೊ ಆ ಪ್ರೆಷರಲ್ಲಿ ಆ ಉತ್ತರವನ್ನು ತಗೊಳೋದು, ಇಟ್ಸ್ ಅ ಕ್ಲಾಸಿಕ್, ಸೂಪರ್. ಸೊ ಇದು ನಮ್ಮ ನ್ಯಾಷನಲ್ ಆ್ಯಂಥಮ್. ಹಾಗೆ ನಮ್ಮ ನ್ಯಾಷನಲ್ ಆ್ಯಂಥಮ್ ಅಂತ ನಾವು ಅಡಾಪ್ಟ್ ಕೂಡ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲೇ ಮಾಡಿದ್ದು. ಸೊ ವೆರಿ ಗುಡ್ ಆನ್ಸರ್. ಜನಗಣಮನ ಅಥವಾ ನಮ್ಮ ರಾಷ್ಟ್ರಗೀತೆ, ವೆರಿ ನೈಸ್ ಆನ್ಸರ್. ಸೊ ಇದರೊಂದಿಗೆ ನಮ್ಮ ಸೆಕೆಂಡ್ ರೌಂಡ್ ಮುಗ್ದಿದೆ.